ದಿನದಲ್ಲಿ ಇನ್ನೊಂದು ವಾರದಲ್ಲಿ ಗೃಹಲಕ್ಷ್ಮಿಯ ಈ ಬರುವಂತ ಕಂತನ್ನ ಇನ್ನೊಂದು ವಾರದಲ್ಲಿ ಬಿಡುಗಡೆ ಮಾಡ್ತೀನಿ ಅಂತ ನನಗೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ರು. ನಮಸ್ಕಾರ, ಇನ್ಫೋ ವಿತ್ ಸ್ವಾತಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ವಿಷಯ ಬಹಳ ಇಂಪಾರ್ಟೆಂಟು. ಯಾಕೆ ಅಂತ ಹೇಳಿದ್ರೆ, ಈ ಗೃಹಲಕ್ಷ್ಮಿ ಯೋಜನೆ ಹಣ ಇವತ್ತು ನಾಳೆ ಅಂತ ಹೇಳಿ ನಾವೆಲ್ಲರೂ ತಲೆ ಕೆಡಿಸ್ಕೊತಿದ್ವಿ. ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೊಂದು ಕ್ಲಿಪ್ನ ನಾನು ತೋರಿಸ್ತೆ, ಯಾರು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮಾತಾಡಿರುವಂತ ಕ್ಲಿಪ್ನ ನಿಮ್ಗೆಲ್ರಿಗೂ ತೋರಿಸ್ತೆ. ಆ ಕ್ಲಿಪ್ಪಲ್ಲಿ ಅವ್ರು ಏನ್ ಹೇಳಿದ್ದಾರೆ, ಒಂದು ವಾರದಲ್ಲಿ ಎಲ್ಲಾನು ಕೊಟ್ಬಿಡ್ತೀವಿ ಅಂತ ಹೇಳಿ ಸ್ವತಃ ಸಿದ್ದರಾಮಯ್ಯ ಅವರೇನೆ ಅನೌನ್ಸ್ ಮಾಡಿದ್ದಾರೆ ಅಂತ ಕೂಡ ತಿಳಿಸ್ಕೊಟ್ರು. ಹಾಗಾದ್ರೆ ಈ ಗೃಹಲಕ್ಷ್ಮಿ ಹಣಕ್ಕೆಲ್ಲಾನು ಇವಾಗ ಫೈನಲಿ ನಮ್ಗೊಂದು ಕ್ಲೈಮ್ಯಾಕ್ಸ್ ಸಿಗತ್ತಾ? ಈ 19ನೇ ಕಂತಿನ ಹಣ ನಮ್ಮ ಖಾತೆಗಳಿಗೆ ಆದಷ್ಟು ಬೇಗ ಜಮಾ ಆಗುತ್ತಾ ಅನ್ನೋ ಎಲ್ಲ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಸಾಕಷ್ಟು ಉತ್ತರಗಳನ್ನ ಕೊಡುವಂತ ಪ್ರಯತ್ನ ಮಾಡ್ತೀನಿ. ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ನು ಕಮೆಂಟ್ ಓದ್ತಾ ಇದೆ, ಆ ಓದ್ಬೇಕಾದ್ರೆ ನನಗೆ ಎರಡು ವಿಚಾರಗಳು ಕಣ್ಣಿಗೆ ಬಿತ್ತು. ನಾನು ಹೇಳ್ತೀನಿ ನಿಮ್ಗೆ, ಪ್ರತಿ ಸತಿ ಗೃಹಲಕ್ಷ್ಮಿ ಹಣ ಬಂದಾಗ ನನಗೆ ಕಮೆಂಟ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ, ಯಾವ ಜಿಲ್ಲೆಗೆ ಬಂದಿದೆ ಅಂತ ಹೇಳ್ಬಿಟ್ಟು. ಸೊ ನನಗೆ ಇವಾಗ ಕಮೆಂಟ್ ಅಲ್ಲಿ ತಿಳಿಸಿರೋದು ಏನು ಅಂತ ಅಂದ್ರೆ, ದಾವಣಗೆರೆ ಜಿಲ್ಲೆಗೆ 19ನೇ ಕಂತಿನ ಹಣ 2,000 ರೂಪಾಯಿ ಜಮಾ ಆಗಿದೆ ಅಂತ ಹೇಳಿ ಕಮೆಂಟ್ ಅಲ್ಲಿ ತಿಳಿಸಿದ್ದಾರೆ. ಇದ್ರ ಜೊತೆಗೆ ಕೋಲಾರ ಜಿಲ್ಲೆಗೂ 2,000 ರೂಪಾಯಿ ಬಂದಿದೆ ಅಂತ ಹೇಳಿ ಕಮೆಂಟ್ ಅಲ್ಲಿ ತಿಳಿಸ್ತಾ ಇದ್ದಾರೆ. ಸೊ ದಾವಣಗೆರೆ ಮತ್ತೆ ಕೋಲಾರ ಜಿಲ್ಲೆಯಲ್ಲಿರುವಂತವರಿಗೆ 19ನೇ ಕಂತಿನ ಹಣ ಜಮಾ ಆಗಿದೆ ಅಂತ ಹೇಳಿ ಕ್ಲಾರಿಟಿ ಸಿಗ್ತಾ ಇದೆ. ಸೊ ಒಬ್ರು ಕಮೆಂಟ್ ಹಾಕಿದ್ದಾರೆ ಅಷ್ಟೇನೆ, ಬಟ್ ಆ ಜಿಲ್ಲೆಯವರು ಎಲ್ಲಾರ್ಗೂ ಬಂದಿದ್ಯಾ, ಎಲ್ಲಾರ್ಗೂ ಅಮೌಂಟ್ ತಲುಪಿದ್ಯಾ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಕೊಡಬೇಕಾಗಿದೆ. ಬೇರೆಯವರು ಕೋಲಾರಿಂದ ಅಥವಾ ದಾವಣಗೆರೆಯಿಂದ ನನ್ನ ವಿಡಿಯೋಸ್ನ ನೋಡ್ತಾ ಇದ್ದಾರೆ, ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ ನಿಮ್ಮ ಒಂದು ಜಿಲ್ಲೆಗೂ ಅಮೌಂಟ್ ಬಂದಿದ್ಯಾ ಬಂದಿಲ್ವಾ ಅಂತ ಹೇಳ್ಬಿಟ್ಟು. ಸೊ ಯಾಕಂದ್ರೆ ನೋಡಿ, ಈ ತರ ಕಮೆಂಟ್ ಹಾಕೋದ್ರಿಂದ ಅಟ್ಲೀಸ್ಟ್ ಒಂದು ಕ್ಲಾರಿಫಿಕೇಶನ್ ಸಿಗುತ್ತೆ, ಹೌದು ಬಂದಿದೆ ಅಂತ ಹೇಳ್ಬಿಟ್ಟು. ಸೊ ಈ ಗೃಹಲಕ್ಷ್ಮಿ 19ನೇ ಕಂತಿನ ಹಣ ಕೆಲವೊಂದಷ್ಟು ಮಹಿಳೆಯರಿಗೆ ಮಾತ್ರ ಜಮಾ ಮಾಡಿದ್ದಾರೆ. ಏನು ಅಂತ ಹೇಳಿದ್ರೆ, ನಾನು ಹೇಳ್ದೇನೆ 15ರಿಂದ 20 ಸಾವಿರ ಜನರಿಗೆ ಮಾತ್ರ ಈಗ 19ನೇ ಕಂತಿನ ಹಣನ ಇವರು ಕೊಟ್ಟಿದ್ದಾರೆ. ಇನ್ ಮಿಕ್ಕಿದಂತವ್ರಿಗೆ ಏನು ಅಪ್ಡೇಟ್ಸ್ಗಳು ಇಲ್ಲ ಅಂತ ಹೇಳೋ ಸಮಯದಲ್ಲೇನೆ ನಿನ್ನೆ ಏನಾಗಿದೆ, ಒಂದು ಈವೆಂಟ್ ನಡೆದಿದೆ. ಈವೆಂಟ್ ಅಲ್ಲಿ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ, ನಾವು ನುಡಿದಂತೆ ನಡೀತೇವೆ, ಅದು ಇದು ಎಲ್ಲ ಬಿಲ್ಡಪ್ ಕೊಡ್ತಾ ಇರ್ತಾರೆ, ಇಲ್ಲ ಅಂತ ಹೇಳಲ್ಲ. ಬಟ್ ಇವಾಗ ಏನಂದ್ರೆ 19ನೇ ಕಂತಿನ ಹಣ ನನ್ನ ಜಮಾ ಆಗದೆ ಇಲ್ದಿರೋದು ನನಗೆ ಇತ್ತೀಚೆಗೆ ಇವಾಗ ವಿವರ ಬಂದಿದೆ. ನಮ್ಗೆ ಗೊತ್ತಿರಲಿಲ್ಲ ಇಷ್ಟು ದಿನ, ಬಟ್ ಇವಾಗ ನನಗೆ ವಿಷಯ ಗೊತ್ತಾಗಿದೆ. ಆಲ್ರೆಡಿ ನಾನು ಇದಕ್ಕೆ ಸಂಬಂಧಪಟ್ಟಿರುವಂಥ ಅಧಿಕಾರಿಗಳ ಜೊತೆಗೆ ಎಲ್ಲಾನು ಮಾತಾಡಾಗಿದೆ. ಇನ್ನು 1 ವಾರ ಕಾಲಾವಕಾಶ ನಮಗೆ ಕೊಡಿ. ಈ 1 ವಾರ ಕಾಲಾವಕಾಶದಲ್ಲಿ ನಿಮಗೆ 19ನೇ ಕಂತಿನ ಹಣ ಜಮಾ ಮಾಡುವಂಥದ್ದು ನಮ್ಮ ಜವಾಬ್ದಾರಿ ಅಂತ ಹೇಳಿ ಸಿದ್ದರಾಮಯ್ಯ ಅವರು ಸ್ವತಃ ತಿಳಿಸಿದ್ದಾರೆ. ಸೊ ಇವಾಗ ಯಾರಿಗೆಲ್ಲ ಈ 19ನೇ ಕಂತಿನ ಹಣ ಬಂದಿಲ್ಲ ಅಂತ ಹೇಳಿ ಚಿಂತೆ ಮಾಡ್ತಾ ಇದ್ದೀರಾ, ಇನ್ನು 1 ವಾರ ಕಾಲಾವಕಾಶನ ತಗೊಳ್ತಾ ಇದ್ದಾರೆ ಸರ್ಕಾರದವರು. ಏನೋ ಟೆಕ್ನಿಕಲ್ ಇಶ್ಯೂ ಆಗಿತ್ತು, ಅದಾಗಿತ್ತು, ಇದಾಗಿತ್ತು ಅನ್ನೋದು ಇವ್ರದ್ದು ಸರ್ವೇ ಸಾಮಾನ್ಯ, ಈ ಥರ ರೀಸನ್ಸ್ಗಳನ್ನ ಕೊಡೋದು. ಸೊ ಎಲ್ಲ ರೀಸನ್ಸ್ಗಳನ್ನ ಬಿಟ್ಟು ಇವಾಗ ನಾವು ಜಮಾ ಮಾಡ್ತೀವಿ ಅಂತ ಹೇಳಿ ಸರ್ಕಾರದವರು ತಿಳಿಸಿದ್ದಾರೆ. ಸೊ ಅತಿ ಶೀಘ್ರದಲ್ಲೇ ಬರುತ್ತೆ. ನಾವು ಅಂದ್ಕೊಂಡ್ವಿ ಏಪ್ರಿಲ್ 30ನೇ ತಾರೀಕಿನ ಒಳಗೆ ಆ್ಯಕ್ಚುಲಿ ಬರಬೇಕಾಗಿತ್ತು, ಬಟ್ ಬರಲಿಲ್ಲ. ಸೊ ಇವಾಗ ಬಿಡ್ತಾ ಇದ್ದೀವಿ, ಕೊಡ್ತೀವಿ ಅಂತ ಹೇಳಿದ್ದಾರೆ. ಇನ್ನೊಂದು ವಾರ ಕಾದ್ ನೋಡೋಣ, ಮತ್ತೇನಾದರೂ ನಕ್ರ ಮಾಡ್ತಾರಾ, ಮತ್ತೆ ಇದನ್ನ ಡಿಲೇ ಮಾಡ್ತಾರಾ ಅನ್ನೋದ್ರ ಬಗ್ಗೆ ಮುಂದಿನ ದಿನಗಳಲ್ಲೇ ನಮಗೆ ಕಾದು ನೋಡಬೇಕಾಗತ್ತೆ, ಗೊತ್ತಾಗಬೇಕಾಗಿದೆ. ಯಾಕಂದರೆ ಇವರು ಸ್ಟೇಟ್ಮೆಂಟ್ ಕೊಟ್ಟಿರೋದು ನಿನ್ನೆ ಅಷ್ಟೇನೆ. ಸೊ ಈ ಸ್ಟೇಟ್ಮೆಂಟ್ನ ಕೊಟ್ಟು ಇವರು ಪ್ರೊಸೀಡ್ ಮಾಡಿ ಅದು ನಮ್ಮ ಖಾತೆಗಳಿಗೆ ಬರೋದಕ್ಕೆ 1 ವಾರ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಇನ್ನೊಂದು ವಾರ ಕಾಲಾವಕಾಶನ ಕೊಟ್ಟು ನೋಡೋಣ ಯಾವ ರೀತಿ ಇವರು ಪ್ರೊಸೀಜರ್ನ ಮಾಡ್ತಾರೆ ಮತ್ತೊಮ್ಮೆ ಅಂತ ಹೇಳ್ಬಿಟ್ಟು. ಸೊ ಗೃಹಲಕ್ಷ್ಮಿ 19ನೇ ಕಂತಿನ ಹಣದ ಬಗ್ಗೆ ಇದಾಗಿತ್ತು ಅಪ್ಡೇಟು. ಕಾದ್ ನೋಡೋಣ ಇನ್ನೊಂದು ವಾರ. ಇಫ್ ಇನ್ ಕೇಸ್ ಬೇರೆ ಜಿಲ್ಲೆಗಳಿಗೂ ಬಂದಿದೆ ಅಂತ ಹೇಳಿದ್ರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸೋದನ್ನ ಮರಿಬೇಡಿ. ಕೋಲಾರ ಮತ್ತು ದಾವಣಗೆರೆ ಅವರು ಕಮೆಂಟ್ ಹಾಕಿದ್ದೀರಾ, ಈ 2 ಜಿಲ್ಲೆ ಬಿಟ್ಟು ಬೇರೆ ಜಿಲ್ಲೆಗಳಿಗೆ ಬಂದಿದೆ ಅಂತ ಅಂದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ನೀವು ಮಾಡೋ ಕಮೆಂಟಿಂದ ತುಂಬಾ ಉಪಯೋಗ ಆಗುತ್ತೆ, ತುಂಬಾ ಪ್ರಯೋಜನ ಕೂಡ ಆಗುತ್ತೆ. ಸೊ ಇದಾಗಿತ್ತು ಗೃಹಲಕ್ಷ್ಮಿಯ ಮತ್ತೊಂದು ಕ್ವಿಕ್ ಅಪ್ಡೇಟ್. ಇದೇ ರೀತಿ ವಿಡಿಯೋಸ್ಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸಿಗೋಣ ಮತ್ತೊಂದಷ್ಟು ಇನ್ಫಾರ್ಮೇಟಿವ್ ವಿಡಿಯೋ ಒಂದಿಗೆ. ನಮಸ್ಕಾರ.